ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. PKL ಸೀಸನ್ 11 ಎಲ್ಲ ತಂಡದ ಹೆಡ್ ಕೋಚ್ ಲಿಸ್ಟ್. ಇನ್ನು ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾರು ಆಗ್ತಾರೆ ಹೆಡ್ ಕೋಚ್ ಅಂತ ನೋಡಿದರೆ ಇದರ ಒಂದು ಸಂಪೂರ್ಣ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. PKL ಸೀಸನ್ 11 2024ಗೆ ಹೆಡ್ ಕೋಚ್ಗಳ ಲಿಸ್ಟ್ ಈ ಥರ ಇದೆ. ಇನ್ನು ಮೊದಲಿಗೆ ನಾವು ಬೆಂಗಾಲ್ ವಾರಿಯರ್ಸ್ಗೆ ಯಾರು ಹೆಡ್ ಕೋಚ್ ಇರ್ತಾರೆ ಅಂತ ಕೇಳಿದ್ರೆ ಪ್ರಶಾಂತ್ ಸರ್ವೆ ಅವರು ಹೆಡ್ ಕೋಚ್ ಆಗುವ ಸಾಧ್ಯತೆ ಇದೆ. ಇನ್ನು ಅದರ ಜೊತೆಗೆ ದಬಾಂಗದಲ್ಲಿ KCC ತಂಡಕ್ಕೆ ಜೋಗಿಧರ್ ನರ್ವಾಲ್ ಹೆಡ್ ಕೋಚ್ ಇದ್ದರೆ, ಇನ್ನು ಹರಿಯಾಣ ಸ್ಟಿಲ್ಲರ್ಸ್ ತಂಡಕ್ಕೆ ಮನ್ಪ್ರೀತ್ ಸಿಂಗ್ ಅವರು ಹೆಡ್ ಕೋಚ್ ಇರಲಿದ್ದಾರೆ. ಇನ್ನು ಪಾಟ್ನಾ ಪೈರೇಟ್ಸ್ ತಂಡಕ್ಕೆ ನರೇಂದರ್ ರೇದು ಅವರು ಹೆಡ್ ಕೋಚ್ ಆಗಿದ್ದರೆ, ತಮಿಳ್ ತಲೈವಾಸ್ ತಂಡಕ್ಕೆ ಜೆ ಉದಯ್ ಕುಮಾರ್ ಅವರು ಹೆಡ್ ಕೋಚ್ ಇದ್ದಾರೆ. ಇವು ಮುಂಬೈ ತಂಡಕ್ಕೆ ಗೊಲಂ ರಜಾ ಅವರು ಹೆಡ್ ಕೋಚ್ ಇರಲಿದ್ದಾರೆ. ಇನ್ನು ಅದೇ ಥರ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಯಾರು ಹೆಡ್ ಕೋಚ್ ಆಗ್ತಾರೆ ಅಂತ ಕೇಳಿದ್ರೆ ನೋಡ್ಬೋದು, ರಣವೀರ್ ಸಿಂಗ್ ಶರಾವತ್ ಅವರು ಬುಲ್ಸ್ ತಂಡಕ್ಕೆ ಹೆಡ್ ಕೋಚ್ ಇದ್ದಾರೆ. ಬಟ್ ಗುಜರಾತ್ ಟೈಟನ್ಸ್ ತಂಡಕ್ಕೆ ಅಂದರೆ ಗುಜರಾತ್ ಜೈಂಟ್ಸ್ ತಂಡಕ್ಕೆ ರಾಮ್ ಮೆಹರ್ ಸಿಂಗ್ ಅವರು ಹೆಡ್ ಕೋಚ್ ಇದ್ದರೆ, ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡಕ್ಕೆ ಸಂಜೀವ್ ಬಲಿಯಾನ್ ಅವರು ಹೆಡ್ ಕೋಚ್ ಇರಲಿದ್ದಾರೆ. ಇನ್ನು ಪುನೇರಿ ಪಲ್ಟನ್ ತಂಡಕ್ಕೆ BC ರಮೇಶ್ ಹೆಡ್ ಕೋಚ್ ಇದ್ದರೆ, ಇನ್ನು ತೆಲುಗು ಟೈಟನ್ಸ್ ತಂಡಕ್ಕೆ ಕೃಷನ್ ಕುಮಾರ್ ಹೂಡಾ ಅವರು ಹೆಡ್ ಕೋಚ್ ಇರಲಿದ್ದಾರೆ. ಕೊನೆಯದಾಗಿ UP ಯೋಧಾ ತಂಡಕ್ಕೆ ಜಸ್ವೀರ್ ಸಿಂಗ್ ಅವರು ಹೆಡ್ ಕೋಚ್ ಇರಲಿದ್ದಾರೆ. ಅಂದರೆ ಇದು ಪಾಸಿಬಲ್ ಹೆಡ್ ಕೋಚ್ ಲಿಸ್ಟ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಕೆಲವು ಚೇಂಜಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ಈ ಒಂದು ಹೆಡ್ ಕೋಚ್ ಏನಪ್ಪ ಅಂದರೆ PKL ಸೀಸನ್ 11ಗೆ ಇರ್ತಾರೆ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ತಂಡದ ಅಭಿಮಾನಿಗಳಾಗದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ.